ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಾನು ಮೈಸೂರಲ್ಲಿರುವಂಥ ಒನ್ ಆಫ್ ದ ಫೇಮಸ್ ಬ್ಯಾಕ್ ವಾಟರ್ ಅಲ್ಲಿರುವಂಥ ಒನ್ ಆಫ್ ದ ಪವಿತ್ರವಾದಂಥ ಟೆಂಪಲ್ಗೆ ಬಂದಿದ್ದೀನಿ. ಅದು ಯಾವ ಟೆಂಪಲ್ ಅಂತ ನೋಡ್ತಿರ್ಬೋದು ನೀವು. ಇದನ್ನು ನೋಡಿ ಗೆಸ್ ಮಾಡಿ, ಆಮೇಲೆ ನಾ ಟೆಂಪಲ್ನ ತೋರಿಸ್ತೀನಿ. ನೋಡಿ ಈ ಒಂದು ವ್ಯೂ ಎಲ್ಲಿ ಕಾಣುತ್ತೆ, ನೀವೇನು ಅಬ್ಸರ್ವ್ ಮಾಡಿದ್ದೀರಾ ಈ ವ್ಯೂ ಎಲ್ಲಿ ಕಾಣುತ್ತೆ ಅಂತ ನೋಡಿ. ಇದು ಯಾವ ಟೆಂಪಲ್ ಅಂತ ಏನಾದರೂ ಗೊತ್ತಾಗ್ತಾ ಇದೆನಾ? ನೋಡ್ತಾ ಇದ್ದೀರಾ ಯಾವ ಟೆಂಪಲ್ ಅಂತ? ನಿಮ್ಗೇನಾದರೂ ಗೊತ್ತಾದರೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆನೇ ಕಮೆಂಟಲ್ಲಿ ತಿಳಿಸಿ. ನೋಡಿ ಯಾವ ಟೆಂಪಲ್ ಇದು, ಯಾವುದು ಗೊತ್ತಾ? ಇದು ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇದು ಆ ಟೆಂಪಲ್ ಒಂದುಗಡೆ ನೋಡ್ತಾ ಇದ್ದೀವಿ ನಾವು. ನೋಡಿ ಅದ್ಭುತವಾದ ಟೆಂಪಲ್ ಇದು. ಬಿಡಿ, ಬ್ಯಾಕ್ ವಾಟರಲ್ಲಿ ಇರುವಂಥ ಒಂದು ಟೆಂಪಲ್ ನೋಡ್ತಿರ್ಬೋದು. ಒಳಗಡೆ ಫೋನ್ ಅಲವ್ ಇರೋದಿಲ್ಲ. ನೀವು ಯಾರಾದರೂ ತೊಗೊಂಡು ಹೋಗ್ತೀನಿ ಅಂದರೆ ಫೋನ್ ಅಲವ್ ಇರೋದಿಲ್ಲ. ನೋಡೋಣ, ಅಲ್ಲಿಗೆ ಹೋಗಿ ನಾನು ವಿಡಿಯೋ ಮಾಡಿದ ಮುಖಾಂತರ ಬೇರೆ ಏನಾದರೂ ನೋಡಿ ಎಕ್ಸ್ಪ್ಲೇನ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ನೋಡಿ, ಅಲ್ಲಿ ನಮ್ಮ ಹಂಪಿ ರಥ ಸಹ ಇದೆ. ಇಲ್ಲಿ ಡೂಪ್ಲಿಕೇಟ್ ಇದೆ, ಅದು ಒರಿಜಿನಲ್ ಅಲ್ಲ, ಡೂಪ್ಲಿಕೇಟ್. ಒರಿಜಿನಲ್ ನಮ್ಮ ಹಂಪಿಯಲ್ಲೇ ಇದೆ. ನಮ್ಮ ಹಂಪಿ ವಿಜಯನಗರದ ಹಂಪಿಯಲ್ಲಿ ಅದಿದೆ. ಇಲ್ಲಿ ಡೂಪ್ಲಿಕೇಟ್ ಒಂದು ಮಾಡಾರೆ ನೋಡಿ. ನೋಡೋಣ ಮುಂದೆ ಹೋಗಿ ನಿಮ್ಗೆ ಏನೆಲ್ಲ ಇದೆ ಅಂತ ತಿಳಿಸ್ತೀನಿ. ನೋಡೋಣ ಅಲ್ಲಿ ನೋಡಿ, ಅದಿದೆಲ್ಲ ಟೆಂಪಲ್, ಅದ್ಭುತವಾದ ಟೆಂಪಲ್ ಇದೆ, ವೇಣುಗೋಪಾಲ ಸ್ವಾಮಿ ಟೆಂಪಲ್. ನೋಡಿ ಯಾವ ರೀತಿ ನೇಚರ್ ಇದೆ. ನೋಡೋಣ ಒಳಗಡೆ ಹೋಗಿ ಬಂದು ನಿಮಗೆ ಏನೇನಿದೆ ಅಂತ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಈಗ ನಾನು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹತ್ರ ಇದೆ. ನಾನು ಈ ಬಂದಿದ್ದೀನಿ. ಇಲ್ಲಿ ನೋಡಿದರೆ ಮಳೆ ವಾತಾವರಣ ಆಗ್ಬಿಟ್ಟಿದೆ. ನೋಡಿ ಯಾವ ರೀತಿ ನೇಚರ್ ಇದೆ. ವಾವ್ ಗುರು, ಇಂಥ ನೇಚರ್, ಎಂಥ ಅದ್ಭುತವಾದ ನೇಚರ್ ಗುರು. ಯಾಕಂದರೆ ಬ್ಯಾಕ್ ವಾಟರ್ ಸೆಂಟ್ರಲ್ಲಿ ಒಂದು ಟೆಂಪಲ್ ಇದೆ. ಆ ಟೆಂಪಲ್ ಮಧ್ಯದಲ್ಲಿ ನಾನಿದ್ದೀನಿ ಟೆಂಪಲ್ ಜೊತೆಗೆ. ಇಲ್ಲಿ ನೋಡ್ತಾ ಇರ್ಬೋದು. ವಾ, ಮಳೆ ಮೋಡಾಗಿದೆ. ಯಾವ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ ನೋಡ್ತಿರ್ಬೋದು. ನೋಡಿ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿದೆ ನೋಡ್ತಿರ್ಬೋದು. ಅದ್ಭುತವಾದಂಥ ದೃಶ್ಯ ಕಾಣ್ತಾ ಇದೆ ಈ ವೇಣುಗೋಪಾಲ ಸ್ವಾಮಿ ಟೆಂಪಲಲ್ಲಿ. ಆ ಟೆಂಪಲಲ್ಲಿ ಏನಿದೆ ಅಂತ ಹೇಳ್ಬೇಕಾದ್ರೆ, ಟೆಂಪಲಲ್ಲಿ ಎಲ್ಲ ಒಂದು ಏನಪ್ಪ ಅಂದರೆ ಎಲ್ಲ ನದಿಗಳ ದೇವತೆಗಳಿದ್ದಾರೆ, ಮಹರ್ಷಿಗಳಿದ್ದಾರೆ. ನಾನು ಅದರಲ್ಲಿ ಯಾರು ನೋಡಿದೆಪ್ಪ ಅಂದರೆ ಮಹರ್ಷಿ ವಾಲ್ಮೀಕಿ ನೋಡಿದೆ, ಭಾರದ್ವಾಜ ಮಹರ್ಷಿ ನೋಡಿದೆ, ಮತ್ತು ಭಾಳ ಜನ ಮಹರ್ಷಿಗಳನ್ನ ನೋಡಿದೆ. ಹೆಸರು ಬರ್ತಿಲ್ಲ ಅಂತಂಥ ಮಹರ್ಷಿಗಳ ಹೆಸರಿವೆ. ಹಲವಾರು ಈ ಕಾವೇರಿ ಮಾತಾ ಸಹ ಇದ್ದಾಳೆ, ಗೋದಾವರಿ, ನೇತ್ರಾವತಿ, ಎಲ್ಲ ಒಂದು ಟೆಂಪಲ್ಗಳ ಅದ್ಭುತ ದೃಶ್ಯ ಕಟ್ಟವ್ರೆ. ಈ ಬ್ಯಾಕ್ ವಾಟರ್ ನಡುವೆ ಇರುವಂಥ ಈ ಟೆಂಪಲ್ ನಡುವೆ ಇಷ್ಟೊತ್ತು ಏನು ಮಧ್ಯಾಹ್ನ ಬಂದಿದೆ, ಅಷ್ಟು ಚೆನ್ನಾಗಿ ಅನಿಸ್ತಿದ್ದಿಲ್ಲ. ಈಗ ವಾತಾವರಣ ಆಗ್ತಾ ನೋಡ್ತಾ ಇರ್ಬೋದು ನೀವು. ನನ್ನ ಬ್ಯಾಕ್ ಸೈಡ್ ನೋಡಿ ಯಾವ ರೀತಿ ವಾತಾವರಣ ಇದೆ. ಇಂಥ ವಾತಾವರಣ ಎಂಜಾಯ್ ಮಾಡ್ಬೇಕಾದ್ರೆ ನೀವು ಸಾಯಂಕಾಲ ಬನ್ನಿ. ಮಾರ್ನಿಂಗ್ ಬಂದರೆ ಅಷ್ಟು ವಾತಾವರಣ ಇಲ್ಲೇನೂ ಇದಿರಲ್ಲ. ನೀವು ಸಾಯಂಕಾಲ ಏನಾದರೂ ಬಂದರೆ ಅಂತ ತಿಳ್ಕೊಳ್ಳಿ, ಅದ್ಭುತ ವಾತಾವರಣ. ಯಾಕಂದರೆ ನೋಡಿ, ನೀವು ನನ್ನ ಹಿಂದೆಗಡೆ ನೇಚರಲ್ಲಿ ನೋಡ್ತಾ ಇರ್ಬೋದು. ನೋಡಿ, ಓಹ್ ನೋಡಿ, ಮಳೆ ಕವಿದ ವಾತಾವರಣ ಇದೆ ನೋಡಿ. ಎಲ್ಲ ಕಾರು ಗೀರು ಎಲ್ಲ ಜನಗಳಲ್ಲಿ ತಿಳ್ಕೊಂಬೋಕೋರೆ. ಇನ್ನು ಮಳೆ ಬರೋ ಸಾಧ್ಯತೆ ಇದೆ. ನೋಡೋಣ, ಮಳೆ ಬಂದರೆ ಮಳೆಯಲ್ಲಿಯೂ ಸಹ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಈ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಯಾವ ರೀತಿ ಇದೆ ಅಂತ. ಓಕೆನಾ? ನನಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಷ್ಟು. ನನಗೆ ಇಲ್ಲಿ ಮಾಹಿತಿ ತೊಗೊಂಡು ನಾನು ನಿಮಗೆ ತೋರ್ಸೋಕೆ ಬಂದಿಲ್ಲ. ನನಗೇನು ಅನಿಸುತ್ತೆ, ಓನ್ ಫೀಲಿಂಗ್ಸ್ ಏನು ಅನಿಸುತ್ತೆ ಅದನ್ನೇ ನಾನು ನಿಮ್ಗೆ ವ್ಯಕ್ತಪಡಿಸ್ತೀನಿ. ಅದನ್ನೇ ನಾನು ನಿಮಗೆ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಅಷ್ಟೇ. ಅದು ಬಿಟ್ಟು ನನಗೆ ಓನಾಗಿ ಎಲ್ಲ ವಿಷಯಗಳನ್ನ ಕೆದಕಿ ತೋರಿಸ್ಪಡಿಸೋ ಅವಶ್ಯ ಇಲ್ಲ. ನೋಡೋಣ, ಈ ನೇಚರ್ನ ಖುಷಿಪಡಿ, ಈ ಒಂದು ವ್ಯೂನ ನೋಡಿ ಇಷ್ಟಪಡಿ. ಯಾಕಂದರೆ ನಮ್ಮ ಕಡೆ ಇಂಥ ವ್ಯೂಸ್ ಇರೋದಿಲ್ಲ. ಯಾಕಂದರೆ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಇಂಥ ನೇಚರ್ ಸಹ ಕಾಣೋಕ್ಕಾಗಲ್ಲ. ಕೆರೆ ಆಗಿರ್ಬೋದು, ನಾವು ಇಂಥವೇ ನೋಡ್ಕೊಂಡ್ಬಿಟ್ರೆ ಬ್ಯಾಕ್ ವಾಟರ್ ನಮ್ಮ ಕಡೆ ಭಾಳ ಕಡಿಮೆ. ಇಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವರಿಬ್ಬರು ಕರ್ಕೊಂಡ್ಬಂದಿದ್ದೀನಿ. ಅವರು ನಾನು ಬಂದಿ ನೋಡಿ ಮಾಡ್ತಾ ಇದ್ದಾರೆ. ಅವರು ನಾನು ಎಲ್ಲರೂ ಇಬ್ಬರು 3 ಜನ ಬಂದಿದ್ವಿ ಬೈಕಲ್ಲಿ. ನಾವು KRS ಡ್ಯಾಮ್ ನೋಡ್ಬೇಕಂತ ಬಂದಿದ್ವಿ. KRS ಇಂದ ಏನು ಭಾಳ ಏನಿಲ್ಲ, 9 ಕಿಲೋಮೀಟರ್ಸ್ ಅಷ್ಟೇ. 9 ಕಿಲೋಮೀಟರ್ಸ್ಗೆ ಕಡಿಮೆನೇ ಆಗುತ್ತೆ. ಒಂದು 20 ಮಿನಿಟ್ಸ್ ನೋಡಿ. KRS ಇಂದ 20 ಮಿನಿಟ್ಸಲ್ಲಿ ಆರಾಮ್ಸೆ ಬರ್ಬೋದು. ಭಾಳ 9 ಕಿಲೋಮೀಟರ್ ಅಂತ 9 ಕಿಲೋಮೀಟರ್ ಇಲ್ಲ ಅನಿಸ್ತು ನನಗೆ ಅನ್ಸೋಬಿಟ್ಟಿಗೆ. 4 to 5 ಕಿಲೋಮೀಟರ್ಸ್ ಇದೆ. ಆದರೆ ಬರುವಾಗ ವಾತಾವರಣ ಸಹ ಅದ್ಭುತವಾಗಿದೆ ನೋಡಿ ಯಾವ ರೀತಿ ಕಾಣುತ್ತೆ. ಅದ್ಭುತವಾದ ನೇಚರ್ ಇದೆ. ನನಗೆ ಅದರಲ್ಲಿ ಅದೃಷ್ಟ ಏನಪ್ಪ ಅಂದರೆ, ನಾನು ಬಂದ ದಿನನೇ ನೇಚರ್ ಯಾವ ರೀತಿ ಈ ರೀತಿ ಆಗಿದೆ ಅಂತ ನೋಡ್ಬೋದು. ಇಲ್ಲಿ ನೋಡಿ ಅದ್ಭುತವಾದ ನೇಚರ್ ಕಾಣುತ್ತಿದೆ. ನೋಡೋಣ, ನಿಮಗೆ ಮೇಲ್ಗಡೆಯಿಂದ ಟೆಂಪಲ್ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಒಳಗಡೆ ಅಲವ್ ಇರಲ್ಲ, ಯಾಕಂದರೆ ಅಲ್ಲಿ ನಾವು ಕಾಣ್ತಾ ಇದ್ದಾನ ನೋಡ್ತಾ ಇರಬಹುದು.
ಅದ್ಭುತವಾದಂಥ ನೇಚರ್ ಇದೆ ಇಲ್ಲಿ ನೋಡಿ. ವಾಹ್, ನನಗೆ ಈ ಫೋನ್ ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಇದೆ ನೋಡಿ. ಇಂಥ ನೇಚರ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಅಂತ ಬಹಳ ಖುಷಿ ಆಗ್ತಾ ಇದೆ ನನಗೆ. ವಾಹ್ ನೋಡಿ, ಅದ್ಭುತವಾದಂಥ ನೇಚರ್. ಇಲ್ಲೇನಾದರೂ ಈ ಟೈಮಲ್ಲಿ ಕುಂತು ಸಾಯಂಕಾಲ ಕುಂತು ಏನಾದರೂ ವ್ಯೂ ನೋಡ್ಕೊಂತ ಕುಂತ್ರೆ ಎಲ್ಲಾನು ಮರ್ತೋಗುತ್ತೆ. ಏನು ಸ್ಟ್ರೆಸ್ ಅನ್ನೋದೇನಿರುತ್ತೆ 0%. ನೇಚರ್ ಜೊತೆಗೆ ಇದ್ರೆ ಯಾವ ಸ್ಟ್ರೆಸ್ನು ಯಾವುದಕ್ಕೂ ಬರೋದಲ್ಲ ಅನ್ನೋದಕ್ಕೆ ಇದೇ ಕಾರಣ. ನೋಡಿ ಇಲ್ಲಿ ನಾನು ಹಿಂಗೆ ಮುಂದೆ ಕುಂತಿದ್ದೀನಿ, ನಾನು ಮುಂದ್ಗಡೆ ನೋಡ್ತಿರ್ಬೋದು. ಈಗ ನೋಡಿ ನಾನು ತೋರಿಸ್ತೀನಿ ನನ್ನ ಬ್ಯಾಕ್ ಸೈಡ್ ಹೆಂಗೆ ಕಾಣುತ್ತೆ. ನಾನು ಸ್ಟೇಟ್ ಡಾನ್ಸ್ ಕುಂತಿದ್ದೀನಿ ನೋಡಿ, ನೋಡಿ ಇಷ್ಟೇ ಕುಂತಿದ್ದೀನಿ ನಾನು. ನನ್ನ ಮುಂದ್ಗಡೆ ಇದಿದೆ ನೋಡಿ, ನನ್ನ ಮುಂದೆನೆ ಈ ಒಂದು ವ್ಯೂ ಕಾಣ್ತಾ ಇದೆ ನೋಡಿ. ಈ ಒಂದು ವ್ಯೂ ಜೊತೆ ನೋಡಿ ಟೆಂಪಲ್ ಇದೆ ನೋಡಿ. ಟೆಂಪಲ್ ಜೊತೆ ನನ್ನ ಒಂದು ವ್ಯೂ ಯಾವ ರೀತಿ ಇದೆ ನೋಡಿ. ಇವತ್ತು ಮಳೆ ಬರೋ ವಾತಾವರಣ ಫುಲ್ ಕಾದಿದೆ ನೋಡೋಣ. ಮಳೆ ಬಂತಂದ್ರೆ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ ಎಲ್ಲ ಬೆಟ್ಟ ಗುಡ್ಡಗಳು ಯಾವ ರೀತಿ ಕಾಣ್ತಿದೆ ಗುರು. ಅಲ್ಲಿ ಬೆಟ್ಟ ಗುಡ್ಡಗಳಿವೆ. ಈ ಜನಗಳು ಇಲ್ಲೆಲ್ಲ ಇದಕ್ ಮಾಡಕ್ ಬಂದವ್ರೆ, ಮೀನುಗಾರಿಕೆ ನಡೀತಾ ಇದೆ. ಈ ಕಡೆ ಅಂತೂ ಫುಲ್ಲು ಮಳೆ ವಾತಾವರಣ ಇದೆ. ಮೋಡ ಮುಕ್ಕೊಂಡು ಬಂದಿದೆ ನೋಡಿ. ವಾ, ಟೆಂಪಲ್ ಒಳಗಂತೂ ಹೇಳೇಬಾರ್ದು ಗುರು. ಟೆಂಪಲ್ ಅಲ್ಲಿ ಬಹಳ ಶಾಂತದ ರೀತಿ ಇದೆ. ಅದ್ಭುತವಾದಂತ ಒಂದು ಇದಿದೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಅದು ಒಂದು ಅಂತ ಹೋಗುತ್ತೆ. ಅಲ್ಲಿ ಸುತ್ತಮುತ್ತ ಗುಡಿ ಒಳಗೆ ಹೋದಾಗ ಒಂದು ಬಹಳ ಶಾಂತವಾದಂತ ಒಂದು ವಾತಾವರಣ ಇತ್ತು. ಅದರಿಂದ ಹೊರಗೆ ಬಂದ ತಕ್ಷಣ ಗರ್ಭಗುಡಿ ಟೈಪ್ ನಾವು ಯಾವ ಸುತ್ತರಿತೀವಲ್ಲ, ಸುತ್ತರಿವಾಗ ಎಲ್ಲಾ ಒಂದು ದೇವತೆಗಳ ಮೂರ್ತಿಗಳಿವೆ. ಮೊದಲನೇದಾಗಿ ಸ್ಟಾರ್ಟ್ ಆಗೋದು ನಮ್ಮ ಗಣಪತಿ. ಜೈ ಗಣೇಶ ಗೊತ್ತಲ್ಲ, ಗಣೇಶನಿಂದ ಸ್ಟಾರ್ಟ್ ಆಗಿದೆ. ಗಣೇಶನಿಂದ ಬರುತ್ತೆ. ಶುಕ್ಲದಂ ವರದಂ ವಿಷ್ಣುಂ ಶಿಶುವಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತಿ ಸರ್ವ ವಿಘ್ನೋಪಶಾಂತಯೇ ಅಂತೇಳಿ ನಮ್ಮ ಗಣಪತಿದು ಸ್ಟಾರ್ಟ್ ಆಗುತ್ತೆ. ಗಣಪತಿದು ಸ್ಟಾರ್ಟ್ ಆದ ನಂತರ ಶಿವ ಆಗಿರ್ಬೋದು, ಆಂಜನೇಯನ ಮೂರ್ತಿ ಆಗಿರ್ಬೋದು, ಸೂರ್ಯದೇವ ಆಗಿರ್ಬೋದು, ಚಂದ್ರ, ರಾಹು, ಕೇತು, ಮತ್ಸ್ಯ ದೇವತೆ, ಬಹಳಷ್ಟು ದೇವತೆಗಳಿವೆ. ನಮ್ಮ ಗಂಗಾ ಮಾತೆ ಇದ್ದಾಳೆ, ಕಾವೇರಿ ಮಾತೆ, ಒಂದು ಅಲ್ಲ ಎಲ್ಲಾ ಟೆಂಪಲ್ಗಳ ಒಂದು ಮೂರ್ತಿಗಳು ಇಲ್ಲಿವೆ. ನೀವೆಲ್ಲಾನು ಕಾಣಬಹುದು. ಅದ್ಭುತವಾದ ಒಂದು ದೃಶ್ಯ ಇದೆ ಇಲ್ಲಿ. ನನಗೆ ಅನ್ಸಿದ್ದೇನಪ್ಪ ಅಂದ್ರೆ ಅಲ್ಲಿ ಬಂದಾಗ ನಾನು ಯಾವ್ಯಾವ ತಿಳ್ಕೊಂಡಿದ್ದಿಲ್ಲ ಅಂತಂದ ದೇವತೆಗಳನ್ನು ಇದರ ಒಳಗಿದ್ದಾರೆ. ಮೇನ್ ಆಗಿ ನಮ್ಮ ರಾಮಾಯಣ ಬರೆದಂತ ಮಹರ್ಷಿ ವಾಲ್ಮೀಕಿ ಅವರ ಒಂದು ಮೂರ್ತಿ ಸಹ ಒಳಗಡೆ ಇದೆ. ನನಗೆ ಬಹಳ ಚೆನ್ನಾಗಿ ಅನಿಸ್ತು. ಮತ್ತು ಪರಶುರಾಮನ ಮೂರ್ತಿ ಇದೆ. ವ್ಯಾಸರಾಯ, ಇನ್ನೊಬ್ಬ ಮಹರ್ಷಿಗಳು, ಬಹಳ ಜನ ಮಹರ್ಷಿಗಳ ಒಂದು ಇದಿದೆ ನೋಡಿ. ಇಲ್ಲೆಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡಿ, ಇಲ್ಲಿ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಜನಗಳು. ಯಾಕಂದ್ರೆ ಈ ಒಂದು ನೇಚರ್ ಜೊತೆಗೆ ಈ ಒಂದು ಹಿಸ್ಟೋರಿಸ್ಟಿಕ್ ಒಂದು ದೇವಾಲಯ ಅಂತ ಫೇಮಸ್ ಅನ್ನ ಮಾಡೋದು ನೋಡಿ ಆಯ್ತಾ. ಬಹಳ ಅದ್ಭುತವಾಗಿ ನೋಡ್ಬೋದು. ಹಾಯ್, ನಮ್ಮ ವ್ಯೂವರ್ಸ್ ನೋಡಿ ಇಲ್ಲಿ ಪುಟ್ಟ ಮಕ್ಕಳು ಯಾವ ರೀತಿ ಆಟ ಆಡ್ತಾವ್ರೆ. ಅದ್ಭುತ ನೇಚರ್ ಇದೆ. ಅದ್ಭುತ ನೇಚರ್ ಜೊತೆಗೆ ನಾವಿತ್ತ ಟೈಮ್ ಕಳೆಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಒಂದು ಡ್ಯೂಟಿ ಟೈಮ್ ಮುಗಿಸಿ ನಾನು ಇವತ್ತು ನನಗೆ ರಜೆ ಇತ್ತು, ರಜೆ ದಿನ ಬಂದು ಎಂಜಾಯ್ ಮಾಡ್ತಾ ಇದ್ದೇನೆ ನಮ್ಮದೇ ಬಹಳ ಖುಷಿ ನನಗೆ. ಯಾಕಂದ್ರೆ ಇಂಥ ನೇಚರ್ ಬಹಳ ಸಿಗಲ್ಲ ನಮ್ಮ ಕಡೆ ಎಲ್ಲ. ಈ ತರ ಹಸಿರೆಲ್ಲ ಕಾಣಲ್ಲ. ಹಸಿರು ಕಂಡಲ್ಲಿ ನಮ್ಮ ಕುರಿಗಳು ಮೇಯ್ತಿರ್ತವೆ, ಇಲ್ಲ ದನಗಳು ಮೇಯ್ತಿರ್ತವೆ. ಅಂತ ಒಂದು ಹಸಿರು ನಮ್ಮ ಕಡೆ ನೋಡ್ಬೋದು. ನಾವು ಮುಂದೆ ತೋರಿಸ್ತೀವಿ ನಿಮಗೆ. ಜನಗಳು ನನಗೆ ಅಪೋಸಿಟ್ ಬರ್ತಾವ್ರೆ. ಯಾಕಂದ್ರೆ ಅವ್ರು ಅಂಗಲಿಂದ ಮುಗಿಸ್ಕೊಂಡ್ ಬರ್ತಾವ್ರೆ, ನಾನು ಆಲ್ರೆಡಿ ಮುಗಿಸ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ನೋಡೋಣ ಮುಂದೆ ಏನಿಲ್ಲ ಅಂತ ತೋರಿಸ್ಬೇಕಂತ ನಿಮ್ಗೆ ಬಂದಿದ್ದೀನಿ. ನೋಡ್ಬೋದು ಇಲ್ಲಿ ನೋಡಿ, ಅದ್ಭುತ ನೇಚರ್ ಇದೆ. ಹೋಗ್ಬೋದು, ಎಂಜಾಯ್ ಮಾಡ್ಬೋದು. ಇಲ್ಲಿ ಬಂದ್ರೆ ಫ್ಯಾಮಿಲಿ ಜೊತೆ ಎಂಜಾಯ್ ಅಂತೂ ಮಾಡ್ಬೋದು ಖಂಡಿತವಾಗಿ. ನೋಡೋಣ ನೋಡಿ, ಸೂಪರ್ ಅಂದ್ರೆ ಸೂಪರ್ ಎಕ್ಸ್ಪೀರಿಯನ್ಸ್ ಇದೆ. ನೋಡ್ಬೋದು ಅದ್ಭುತವಾದಂತ ನೇಚರ್ ಜೊತೆಗೆ ನಾವುಗಳು ಓಡಾಡ್ತಿರೋದು ಕಾಣ್ತಿರ್ಬೋದು. ತಣ್ಣನೆ ತಂಪಾದಂತ ಗಾಳಿ ದರ್ಶನಕ್ಕೆ ಬಂದಿರೋದು ಬಹಳ ಅದ್ಭುತವಾದಂತ ನನಗೆ ಕ್ಷಣ ಅನ್ಸ್ಬೋದು. ನೋಡೋಣ ಇದಾದ್ಮೇಲೆ ನೋಡಿ ಮಳೆ ಬರೋ ವಾತಾವರಣ ಅಂತೂ 100% ಇದೆ. ಮೋಡ ಅಂತೂ ಫುಲ್ ಕವಿದಿದೆ. ನೋಡೋಣ ಆ ಮೋಡ ಏನೆಲ್ಲ ಮಾಡುತ್ತೆ ಅಂತ. ಈಗಂತೂ ಪೂರ್ತಿ ಬ್ಲಾಕ್ ಆಗಿರುತ್ತೆ ಮೋಡ. ಅದ್ರ ಜೊತೆ ನೋಡೋಣ ಏನೆಲ್ಲ ಆಗುತ್ತಂತ. ಅದ್ಭುತವಾದಂತ ಇದೆ. ನೋಡೋಣ ಮುಂದೆ. ಈಗ ಟೆಂಪಲ್ ಅಲ್ಲಿ ಒಳಗಡೆ ಅಂತೂ ಕ್ಯಾಮ್ರಾ ಅಲೋ ಇರೋದಿಲ್ಲ, ಅದಕ್ಕೆ ಹೊರಗಡೆಯಿಂದೇ ಮಾಡ್ತಾ ಇದ್ದೀನಿ ನಾನು. ಅಂಟೆ ಅವರೆಲ್ಲ ಗುರೈಸಿ ಹೋಗ್ತಾವ್ರೆ ಏನ್ ಮಾಡ್ತಾವ್ರೆ ಅಂತೇಳಿ. ಅದಕ್ಕೆ ನೋಡೋಣ ಮುಂದೆ. ಇಲ್ಲಿ ಬಹಳ ಜನ ಬಂದವ್ರೆ ಗುರು. ನಾನೇನೋ ನಮ್ಮ ಕರ್ನಾಟಕದವ್ರಷ್ಟೇ ಬಂದವ್ರು ಅನ್ಕೊಂಡಿದ್ದೆ. ಇಲ್ಲಿ ಮುಂಬೈಯಿಂದ ಬಂದವ್ರೆ, ಮತ್ತೆ ಕೇರಳ ಸಮೀಪ ಆಗುತ್ತಲ್ವ ಮೈಸೂರು ಮಂಡ್ಯಕ್ಕೆ ಅವರು ಬಂದವ್ರೆ. ಬಹಳ ಜನ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾವ್ರೆ. ವಾಹ್, ಸೂಪರ್ ಅಂದ್ರೆ ಸೂಪರ್. ಇಲ್ಲಿ ನೋಡಿ
ಈ ಒಂದು ನೇಚರ್ ಜೊತೆಗೆ ನಡೀತಾ ಇದ್ರೆ ಯಾವ ರೀತಿ ಅನ್ಸಲ್ಲ ಹೇಳಿ ನಿಮಗೆ. ಲುಕ್ ಲೈಕ್ ಹೆವೆನ್ ಅಂತಾನೆ ಹೇಳ್ಬೋದು. ನೋಡಿ ಟೆಂಪಲ್ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ ನೋಡಿ. ಮೇಲ್ಗಡೆ ಎಲ್ಲ ವಾತಾವರಣ, ಈ ವಾತಾವರಣದ ಕೆಳಗಡೆ ಟೆಂಪಲ್ ನೋಡಿ. ನೋಡಿ ಪಕ್ಷಿಗಳು ಹಾರ್ತಾ ಇರೋದು, ಈ ಸುಂದರವಾದ ದೃಶ್ಯ ಅದ್ಭುತ ಕಣ್ಣಿಗೆ ಕಾಣ್ತಾ ಇದೆ. ನನಗಿನ್ನೂ ಎಕ್ಸ್ಪ್ಲೇನ್ ಮಾಡಕ್ ಬರಲ್ಲ ಇದ್ರ ಬಗ್ಗೆ ಏನು ಎಂತ ಅಂತ. ಇನ್ನು ಈಗ ಕಲಿತಾ ನೋಡೋಣ, ಮುಂದೆ ನಿಮ್ಗೆ ಏನಾದ್ರು ಗೊತ್ತಾದ್ರೆ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹೋಗೋಣ ಮುಂದೆ. ಅದ್ಭುತವಾದಂಥ ದೃಶ್ಯ ಇದೆ, ಸೂಪರ್ ಅಂದ್ರೆ ಸೂಪರ್ ಎಕ್ಸ್ಪೀರಿಯನ್ಸ್ ಇದೆ. ಹೋಗ್ಬೋದು ಇಲ್ಲಿ ನೋಡಿ. ಹೋಗೋಣ ಮುಂದೆ ಹೋಗಿ. ಇಲ್ಲೊಂದು ಕಲ್ಲಿನ ರಥ ಇದೆ, ಡೂಪ್ಲಿಕೇಟ್. ಆದರೆ ನಮ್ಮ ಹಂಪಿಯಲ್ಲಿರುವಂಥ ರಥ ಇಲ್ಲೊಂದು ಮಾಡವ್ರೆ. ನೋಡೋಣ ಆ ರಥನೂ ನಾವು ಎಕ್ಸ್ಪ್ಲೋರ್ ಮಾಡೋಣ. ಹೋಗಿ ಬರೋಣ ಮುಂದೆ. ನೋಡಿ ಹಂಪಿ ಅಲ್ಲಿ ಕಾಣ್ತಾ ಇದ್ದಾನ, ಹಂಪಿ ಕಲ್ಲಿನ ರಥ ಇದೆ. ಹೋಗೋಣ, ಹಂಪಿ ಕಲ್ಲಿನ ರಥ ದಾಟಿ ಮುಂದೆ ಹೋಗೋಣ. ಹಾಯ್ ಬ್ರೋ, ಹಲೋ. ಹೋಗೋಣ ಮುಂದೆ, ಹೋಗ್ತಾ ಮುಂದೆ ಅದಾಗೋಣ. ವಾ ನೋಡಿ ಮಕ್ಕಳೇ ಅವ್ರ ಅತಿ ಒಡ್ಡ ಬರ್ತಾವ್ರೆ. ಆದರೆ ನೇಚರ್ ಮಾತ್ರ ಸಖತ್ತಾಗಿದೆ. ಯಾಕಂದರೆ ವಾತಾವರಣಕ್ಕೂ ಅದಕ್ಕೂ ಇದಕ್ಕೂ. ಟೆಂಪಲ್ ಹೇಳ್ಬೇಕು ಅಂದರೆ ಟೆಂಪಲ್ನು ಭಾಳ ಅದ್ಭುತವಾಗಿ ಬಿಲ್ಡ್ ಮಾಡವ್ರೆ. ಇದು ಹೊಸ ಟೆಂಪಲ್ ಅನಿಸುತ್ತೆ ನನಗೇನೋ. ಓಲ್ಡ್ ಟೆಂಪಲ್ ಅಲ್ಲ, ಹೊಸ ಟೆಂಪಲ್. ಇದೇನೋ ರೀಬಿಲ್ಡ್ ಮಾಡಿರೋ ಒಂದು ಟೆಂಪಲ್. ಓಲ್ಡ್ ಟೆಂಪಲ್ ವೈಬ್ ಏನಿಲ್ಲ, ಓಲ್ಡ್ ಟೆಂಪಲ್ ಇದು. ನೋಡೋಣ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಹೋಗೋಣ. ಜನಗಳು ಮಾತ್ರ ಭಾಳ ಏನಿಲ್ಲ, ಅಷ್ಟು ಜನ ಭಾಳ ಹೇಳೋಕಷ್ಟು ಜನ ಅಂತ ಏನಿಲ್ಲ, ಕಡಿಮೆ ಅವ್ರೆ. ನಾವು ಅಷ್ಟು ಇಲ್ಲಿ ಕ್ರೌಡ್ ಏನೋ ಫೀಲ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಇವತ್ತು ಬಂದವ್ರೆ ಅಂದ್ರೆ ಭಾಳ ಲಕ್ಕಿ ಅನಿಸುತ್ತೆ. ವಾತಾವರಣ ಜೊತೆಗೆ ವ್ಯೂ ಪಾಯಿಂಟ್ ಸಹ ಇದೆ. ಈಗ ಕ್ಲೋಸ್ ಆಗಿದೆ, ಏನೋ ಭಾಳ ನೀರು ಬಂದಿಲ್ಲ, ನೀರು ಕಡಿಮೆ ಇದೆ. ಇಲ್ಲೇನೋ ನೀರು ಬಂದರೆ ಎಲ್ಲಿವರೆಗೆ ಬರುತ್ತೆ ಅಂದರೆ ನೀವು ಎಲ್ಲ ನೋಡ್ತಿರ್ಬೋದು, ನೀರು ಇಲ್ಲಿವರೆಗೆ ಇರುತ್ತೆ, ಅಲ್ಲಿವರೆಗೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೆ ನೀರು ಇರುತ್ತೆ, ಅಲ್ಲಿವರೆಗೆ ಫುಲ್ ಆಗಿರುತ್ತೆ. ಅಷ್ಟು ಈ ನೀರಿನ ವಾಟರ್ ಬರುತ್ತೆ. ಈ ವ್ಯೂ ಜೊತೆಗೆ ಫೋಟೋ ತಗೊಳ್ಳೋದು ಭಾಳ ಅದ್ಭುತವಾದಂಥ ಒಂದು ಕ್ಷಣ. ನೋಡೋಣ, ಹೋಗ್ತಾ ಇರೋಣ. ನೋಡಿ ಬ್ಯಾಕ್ ಸೈಡ್ ಯಾವ ರೀತಿ ಕಾಣ್ತಾ ಇದೆ, ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಅದು ಇಲ್ಲಿ ಪೂರ್ತಿ ಬ್ಲ್ಯಾಕ್ ಅಂದ್ರೆ ಬ್ಲ್ಯಾಕ್ ಕಾಣ್ತಾ ಇದೆ. ಯಾಕಂದ್ರೆ ಮೋಡ ಇವತ್ತು ಮಳೆ ಬರೋದು 100% ಅನಿಸುತ್ತೆ. ಅದ್ಭುತವಾದಂಥ ದೃಶ್ಯ ಕಾಣ್ತಾ ಇದೆ. ನೋಡೋಣ, ಇಲ್ಲಿ ಟೂರಿಸಮ್ ಕೂಡ ಭಾಳ ನಡೆಯುತ್ತೆ ಮೈಸೂರಲ್ಲಿ. ಅದ ಕಾರಣ ಎಲ್ಲ ಟೂರಿಸ್ಟ್ ಬರೋದೇ. ಅದೇ ರೀತಿ ನೋಡಿ ಆಟ ಆಡ್ತಾವ್ರೆ, ಫುಲ್ಲ ಬಿಡ್ಬೋದು. ಇಲ್ಲಿ ಅಂತೂ ಅಲ್ಲಿಂದ ಏನು ವಾತಾವರಣ ಇದೆ ಅಂದರೆ ನನಗೆ ಇದು ಡ್ರೋನ್ ಶಾಟ್ ತಗೊಂಡ್ರೆ ಭಾರಿ ಕಾಣುತ್ತೆ. ಆದರೆ ಡ್ರೋನ್ ಇಲ್ಲ, ಈ ಫೋನಿಂದನೇ ಶೂಟ್ ತಗೊಳ್ತಾ ಇದ್ದೀನಿ ನಾನು. ನೋಡಿ ಅದ್ಭುತ ಗುಡುಗು ಆಗ್ತಾ ಇದೆ. ಮಳೆ ಬರುವಂಥ ವಾತಾವರಣ ಅಂತೂ ಖಂಡಿತ ಇದೆ. ನೋಡೋಣ, ಮಳೆ ಬಂದರೆ ಬರ್ಬೋದು. ಬಂದಾಗ ನೋಡೋಣ ಅದನ್ನ. ನಿಮಗೆ ಕಲ್ಲಿನ ರಥ ಹೇಳಿದೆ, ಇದೆ ಕಲ್ಲಿನ ರಥ ನೋಡಿ. ಇದು ನಮ್ಮ ವಿಜಯನಗರ ಸಾಮ್ರಾಜ್ಯದ ಸಂಕೇತ. ನಾವು 50 ರೂಪೀಸ್ ಮೇಲ್ಗಡೆ ನೋಡ್ತೀವಿ. ಇದನ್ನ ನೋಡ್ತಾ ಇರ್ಬೋದು. ಈ 50 ರೂಪೀಸ್ ಮೇಲೆ ಇದೆಯಲ್ಲ, ದಟ್ಸ್ ಇಟ್ ನೋಡಿ. 50 ರೂಪೀಸ್ ಎಲ್ಲ ಗಲೀಜಾಗಿದೆ, ಏನೋ ಕಾಣ್ತಾ ಇಲ್ಲ. ಆದರೆ ಇದಕ್ಕೆ ಬೆಲೆ ಇದೆ. ಎಷ್ಟೇ ಗಲೀಜಾದರೆ ಬೆಲೆ ಇದೆ, ನಮಗೆ ಬೆಲೆ ಇಲ್ಲ ಅಷ್ಟೇ ನೋಡಿ. ಈ 50 ರೂಪೀಸ್ ಮೇಲೆ ಏನು ಕಾಣುತ್ತೆ, ಅದೇ ಒಂದು ಕಲ್ಲಿನ ರಥ. ಸೇಮ್ ಟು ಸೇಮ್ ನೋಡೋಣ, ಅದೇ ಒಂದು ಕಲ್ಲಿನ ರಥ. ಆದರೆ ಇದು ಡೂಪ್ಲಿಕೇಟ್ ರಥ, ನಿಜವಾದ ರಥ ಅಲ್ಲ. ನಿಜವಾದ ಇರೋದು ನಮ್ಮ ಬಳ್ಳಾರಿಯಲ್ಲಿದೆ, ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯದ ಹಂಪಿ. ಈ ಟೆಂಪಲಲ್ಲಿ ಒಳಗಡೆ ಏನಿರುತ್ತೆ ಕಲ್ಲಿನ ರಥದಲ್ಲಿ ಅಂದರೆ ಗರುಡ ದೇವನ ಒಂದು ಮೂರ್ತಿ ಇದೆ. ಗರುಡ ದೇವನ ಮೂರ್ತಿ ಇರುತ್ತೆ. ನೋಡೋಣ, ಈಗ ನೋಡಿ ಎಲ್ಲ ಜನರು ಇಲ್ಲಿ ಫೋಟೋ ತಗೋತವ್ರೆ. ಒಂದು ನಿಮಿಷ ನೋಡೋಣ, ಒಂದು ಫೋಟೋ ತೆಗೆದು ಮಾಡ್ತೀನಿ. ನೋಡೋಣ, ಹೋಗ್ತಾ ಇದೀವಿ ಈಗ. ಫೋಟೋ ಅಲ್ಲಿ ಅಂಕಲ್ ಒಬ್ರು ಫೋಟೋ ಕೇಳಿದ್ರು, ಫೋಟೋ ಕೊಟ್ಟ ಮೇಲೆ ಹೋಗ್ತಾ ಇದ್ದೀವಿ ನೋಡಿ. ಇದೇ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಬ್ಯಾಕ್ ವಾಟರ್ ಹಿಂದ್ಗಡೆ ಇದೆ, ಆದರೆ ಒಳಗಡೆ ಫೋನ್ ಅಲ್ಲ ಇರಲ್ಲ. ಹೊರಗಡೆಯಿಂದನೇ ನಾವು ವಿಡಿಯೋ ಮಾಡ್ಕೋಬೋದು, ನೋಡ್ಬೋದು. ನೀವು ಮುಂದೆ ಏನಾದರೂ ನೀರಿದ್ದಾಗ ಬಂದಾಗ ಇಲ್ಲಿ ನೀರು ಇಳಿದಾಗ ಹೋಗ್ಬೋದು. ಗೇಟ್ ಇದೆ, ಗೇಟಿನ ಮುಂದೆ ಇಳಿದು ಹೋಗ್ಬೋದು ಅಂತ ಒಂದು ಸೌಲಭ್ಯವನ್ನು ಕಲ್ಪಿಸಿದ್ದಾರೆ. ಇಲ್ಲಿ ಇಳಿದು ನೀರಿನ ಒಂದು ಎಂಜಾಯ್ಮೆಂಟ್ ಮಾಡ್ಬೋದು. ಇದು ಅದ್ಭುತವಾದಂಥ ದೃಶ್ಯ. ಈ ದೃಶ್ಯ ನನ್ನ ಕಣ್ಣು ಮುಂದೆನೇ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಅದು ಮುಂದೆ ಬ್ಯಾಕ್ ವಾಟರ್ ಇದೆ. ಆ ವಾಟರ್ನ ಸವಿತಾ ಇದೆ. ನೋಡೋಣ ಒಂದು ನೇಚರ್ನ. ಅದ್ಭುತವಾಗಿದೆ.
ವಾ ಸೂಪರ್ ಎಕ್ಸ್ಪೀರಿಯನ್ಸ್ ಇದೆ. ನೋಡೋಣ ಇಲ್ಲಿ ಒಂದು ಏನಪ್ಪ ನೇಚರ್ ವೆದರ್ ಚೆನ್ನಾಗಿದೆ, ಗಾಳಿ ಜೊತೆಗೆ ನೇಚರ್ ಆಗಿರ್ಬೋದು. ಈ ಮಳೆ ಆಗ್ತಿರೋ ವಾತಾವರಣ ಅನಿಸುತ್ತಲ್ಲ, ಸ್ಮೆಲ್ ನಂತರ ಮಣ್ಣಿನ ಸ್ಮೆಲ್ ಬರ್ತಾ ಇದೆ, ಅದ್ಭುತವಾದಂಥ ಸ್ಮೆಲ್. ನೋಡಿ ಟೆಂಪಲ್ ಕಾಣ್ತಾ ಇದ್ದೀರಾ? ಮುಂದ್ಗಡೆ ಎಲ್ಲ ನೀರು ಮಳೆ ಬಂದ್ರೆ ಪೂರ್ತಿ ನೀರು ಇರುತ್ತೆ, ಯಾಕಂದ್ರೆ ಬ್ಯಾಟ್ ವಾಟರ್. ಈಗ ಏನೂ ಇಲ್ಲ. ನೋಡೋಣ ಮುಂದೆ ನೋಡಿ, ಅದ್ಭುತವಾದ ದೃಶ್ಯ ಇದೆ. ಅದ್ಭುತ ಅಂದ್ರೆ ಅದ್ಭುತ. ಒಳಗಡೆ ಹೋದರೆ ಭಾಳ ಒಂದು ಶಾಂತತೆ, ಒಂದು ಮನಸ್ಸು ಬರುತ್ತೆ ಅಲ್ಲಿ ಒಳಗಡೆ. ನೀವು ಯಾರಾದರೂ ಬಂದರೆ 100% ಅಲ್ಲಿ ವಿಸಿಟ್ ಕೊಡೋಕ್ಕೆ ಪ್ರಯತ್ನ ಪಡಿ. ಮೈಸೂರಿನಿಂದ ಏನಿಲ್ಲ, ಭಾಳ 15 20 ಕಿಲೋಮೀಟರ್ಸಲ್ಲಿ ನಿಮಗೆ ಸಿಗುತ್ತೆ. ಏನು ಸಿಗುತ್ತೆ? KRS ಡ್ಯಾಮ್ ಸಿಗುತ್ತೆ. ಅದಾದ ತಕ್ಷಣ ಏನು ಸಿಗುತ್ತೆ? ವೇಣುಗೋಪಾಲ ಸ್ವಾಮಿ ಟೆಂಪಲ್ ಸಿಗುತ್ತೆ. ನೀವು ಏನಾದರೂ ಮೈಸೂರಲ್ಲಿ ಯಾವ್ಯಾವ ಪ್ಲೇಸ್ಗಳನ್ನ ವಿಸಿಟ್ ಮಾಡ್ಬೇಕಂತ ಸರ್ಚ್ ಲಿಸ್ಟಲ್ಲಿ ಬಂದರೆ ಫಸ್ಟ್ ಒಂದು ಇದು ಬರುತ್ತೆ, KRS ವಿತ್ ವೇಣುಗೋಪಾಲ ಸ್ವಾಮಿ ಟೆಂಪಲ್. ಯಾಕಂದರೆ ಬ್ಯಾಕ್ ವಾಟರ್ ಫಾಲ್ಸ್ ಅಲ್ವಾ, ಬಂದೇ ಬರುತ್ತೆ. ನೋಡೋಣ ಅದ್ಭುತವಾದಂಥ ದೃಶ್ಯ. ನೋಡೋಣ ನೋಡಿ, ಈ ಥರ ಗೋಪುರಗಳು ಭಾಳ ಇವೆ. ಆ ಗೋಪುರಗಳ ಜೊತೆ ಕೂತು ಈಗ ಬಿಸಿಲಲ್ಲಿ ಬಂದಾಗ ಇಲ್ಲಿ ಕುತ್ಕೊಳ್ಳೋಕ್ಕೆ ಭಾಳ ಒಂದು ಅದ್ಭುತ ವಾತಾವರಣ ಕಲ್ಪಿಸಿದ್ದಾರೆ. ನೋಡಿ ಚಪ್ಪಲ್ ಬಿಡಾಕ್ ಬಿಟ್ಟವ್ರೆ, ಕಾರ್ ಪಾರ್ಕಿಂಗ್ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳು ಭಾಳ ಅದ್ಭುತವಾಗಿ ಬಿಟ್ಟವ್ರೆ. ನೋಡಿ ಜನಗಳು ಇನ್ನೂ ಟೈಮ್ ಆಗ್ತಾ ಇದೆಯಲ್ಲ, ಬರ್ತಾ ಇದ್ದಾರೆ. ಇಲ್ಲಿ ಟೆಂಪಲ್ ವಿಶೇಷತೆ ಏನಪ್ಪ ಅಂದರೆ, ಆ ಟೆಂಪಲ್ ಒಳಗಡೆ ಹೋಗುವಾಗ ಕಾಣಿಕೆ ಸಹ ಹಾಕಂಗಿಲ್ಲ, ಬರುವಾಗೂ ಹಾಕಂಗಿಲ್ಲ. ಏನಪ್ಪ ಬರುವಾಗ ಹೋಗುವಾಗ ಎಂಬ ವ್ಯತ್ಯಾಸ ಏನಿಲ್ಲ. ಹೋದಾಗ ಕಾಣಿಕೆ ಹಾಕೋ ಒಂದು ಅವಶ್ಯಕತೆ ಇಲ್ಲ, ಯಾವುದೇ ಒಂದು 0 ಫೀಸ್ ವಿತ್ ನೇಚರ್. ಆ ಒಂದು ಲೈವನ್ನು ಕಾಣ್ಬೋದು ನಾವು ಇಲ್ಲಿ. ನೋಡಿ ಈ ಥರ ಕಾರ್ ಪಾರ್ಕಿಂಗ್ ಏರಿಯಾ ಇದೆ. ಮಳೆ ಬರುತ್ತೆ ಗುರು, ಪಕ್ಕ ಬರುತ್ತೆ. ನೋಡಿ ಇಲ್ಲಿ ಕೆಲ್ಸ ಇದೆ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಅಂಕಲ್ ಹೇಳ್ತವ್ರೆ. ವಾ ಸೂಪರ್ ಇದೆ. ಮುಂದೆ ಯಾರನ್ನು ಮಾತಾಡ್ಸೋಣ. ಅದ್ಭುತವಾದಂಥ ನೇಚರ್ ಇದೆ, ಅದ್ರ ಜೊತೆ ಎಂಜಾಯ್ ಮಾಡೋಣ. ಓಕೆ, ಯಾವುದೇ ರೀತಿ ನೀವು 0 ಫೀಸ್ ಫುಲ್ ಆರಾಮಾಗಿ ಬಂದು ಕೂತ್ಕೊಂಡು ಎಂಜಾಯ್ ಮಾಡಿ ಹೋಗ್ಬೋದು. ಇವತ್ತದರಲ್ಲಿ ಅಂತೂ ವಾತಾವರಣ ಅದ್ಭುತವಾದಂಥ ವಾತಾವರಣ ಇದೆ. ಕೂತ್ಕೊಂಡ್ರೆ ಹಂಗೆ ಕಳೆದು ಹೋಗ್ಬಿಡ್ತೀವಿ, ಆ ರೀತಿ ಒಂದು ವಾತಾವರಣ. ಬ್ಯಾಕ್ ವಾಟರ್ ಮಾತ್ರ ಅದ್ಭುತ ಅಂದ್ರೆ ಅತ್ಯದ್ಭುತ. ನೋಡೋಣ ನೋಡಿ, ನಾನು ಸುತ್ತಾರ್ದು ಬರ್ತಾ ಇದ್ದೇನೆ. ಸುತ್ತ ನಿಮಗೆ ತೋರಿಸ್ಬೇಕಂತಾರೆ ಯಾಕಂದರೆ ಒಳಗಡೆ ಹೋಗೋಕೆ ಎಂಟ್ರಿ ಇಲ್ಲ, ಹೊರಗಡೆ ಇದ್ದಾನೆ ಮಾಡಬೇಕಾಗುತ್ತೆ. ಹೊರಗಡೆ ಇದ್ದಾನೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡೋಣ ಮುಂದೆ ಬಂದಾಗ ತೋರ್ಸೋಕ್ಕಾಗತ್ತೆ, ಯಾಕಂದರೆ ಒಳಗಡೆ ಎಂಟ್ರಿ ಇಲ್ಲ. ಒಳಗಡೆ ಫೋನು ವಿತ್ ಕ್ಯಾಮ್ರಾ ಯಾವುದೇ ರೀತಿ ಫೋಟೋ ಅಲೋ ಇರುತ್ತೆ. ಹೊರಗಡೆಯಿಂದ ನಾವೆಲ್ಲನೂ ಕವರ್ ಮಾಡ್ಬೋದು. ಆ ಒಂದು ಅಂಶದಿಂದ ನಾನು ಕವರ್ ಮಾಡ್ತಾ ಇದ್ದೇನೆ. ನೋಡೋಣ ಕವರ್ ಮಾಡೋಣ. ಹಲೋ ಗಾಯ್ಸ್ ಅಂತ ಆಗ್ತವ್ರೆ ನಮ್ಮ ಆಂಟಿ ಅವರು. ಅವಾಗ ಅಂದು ಹೋದರು, ಅವರೇ ಇವರು. ಇಲ್ಲಿ ಕಾಣ್ತವ್ರ. ನೋಡೋಣ ಮುಂದೆ ಹೋಗೋಣ. ಅದು ಕ್ಯಾಮ್ರಾದಲ್ಲಿ ಯಾವುದು ಡ್ರೋನ್ ಹೊತ್ತು ಕ್ಯಾಮ್ರಾ ಯಾವುದು ಬಳಸಂಗಿಲ್ಲ. ಯಾವುದೇ ಊಟ ತಿಂಡಿದು ಇಲ್ಲಿ ಮಾಡೋಂಗೇ ಇರಲಿಲ್ಲ, ನಿಷೇಧ ಇದಿಲ್ಲ. ಹಿಂಗೆ ಬಂದರೆ ಅವೆಲ್ಲ ಇದೆಲ್ಲ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಅದ್ರ ಮುಂದೆ ಈ ಎಲ್ಲ ನೇಚರ್ ಸಿಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಹುಡುಕೋಣ, ಅವ್ರನ್ನ ಹುಡುಕಿ ಕರ್ಕೊಂಡು ಹೋಗ್ಬೇಕೀಗ. ಹೋಗಿ ಅದ್ಭುತವಾದ ದೃಶ್ಯ ಸವಿದಿದ್ದೇನೆ. ನೋಡೋಣ ಮುಂದೆ ಎಂಜಾಯ್ ಮಾಡೋಣ. ಇದೆಲ್ಲ ಏನು ಬ್ಯಾಕ್ ವಾಟರ್ಸ್ ಕಾಣ್ತಾ ಇದೆಯಲ್ಲ, ಈ ಒಂದು ಕಾವೇರಿ ನದಿಯ ನೀರಿರೋದು. ಕಾವೇರಿ ನೀರಿನ ಜೊತೆ ಎಲ್ಲ ಬ್ಯಾಕ್ ವಾಟರ್ಸ್ ಇರುತ್ತೆ. ಬ್ಯಾಕ್ ವಾಟರ್ಸ್ ಜೊತೆ ಈ ಒಂದು ಟೆಂಪಲ್ ಸೆಂಟರ್ ಇದೆ. ಅದಕ್ಕೆ ನೋಡೋಣ ಮುಂದಿನೆಲ್ಲ ಇರುತ್ತೆ ಅಂತ. ನೋಡಿ ಟೆಂಪಲ್ ಅದ್ಭುತವಾದಂಥದ್ದಿದೆ. ಇದು ಎಲ್ಲ ನೋಡ್ಬೋದು. ನೋಡಿ ರೀಲ್ಸ್ ಮಾಡ್ತಾವ್ರೆ. ಒಬ್ಬರು ಜನ ಬರ್ಲಿಕ್ಕಂದ್ರೆ ಏನಾಗುತ್ತೆ, ಇದು ಇಂಥ ವಿಡಿಯೋ ಕಾಲಲ್ಲೇ ತೋರಿಸ್ಬೇಕಾಗುತ್ತೆ. ಇಲ್ಲಿ ಇಂಟಿ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಅವ್ರ ಹಸ್ಬೆಂಡಿಗೆ. ಅವ್ರು ರೀಲ್ಸ್ ಮಾಡ್ತಾರೆ ಇಲ್ಲಿ. ಸೂಪರ್ ಚೆನ್ನಾಗಿದ್ದಾರೆ. ನಮಗೆ ಇಂಥ ಎಕ್ಸ್ಪ್ರೆಸ್ ಬಂದರೆ ನಾವು ಭಾಳ ಖುಷಿ ಆಗ್ಬಿಡ್ತೀವಿ. ಓ ಅಂತ ಗೊತ್ತಾ, ಮೇಲ್ಗಡೆ ಏನೋ ಮಾಡ್ತಾವ್ರೆ. ಟೆಂಪಲ್ ಮೇಲ್ಗಡೆ ಏನೋ ಒಂದು ವ್ಯವಸ್ಥೆ ಮಾಡಿಲ್ಲ ನಡೀಲಿ. ಅದಕ್ಕೆ ನಿಮಗೆ ನೋಡಿ, ಈ ಒಂದು ನೇಚರ್ ನಿಮಗೆ ಇಷ್ಟ ಆಗಿದ್ರೆ, ವೇಣುಗೋಪಾಲ ಸ್ವಾಮಿ ಟೆಂಪಲ್ ನಿಮ್ಗೆ ಏನಾದರೂ ಇಷ್ಟ ಅನಿಸಿದ್ರೆ, ಈ ಒಂದು ನೇಚರ್ ಯಾವ ರೀತಿ ಅನಿಸ್ತಾ ಮೊದಲು ಕಮೆಂಟ್ ಮಾಡಿ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್. ನಾನು ನಿಮ್ಮ ಪ್ರೀತಿಯ ಗೆಳೆಯ. ಮತ್ತೊಂದು ವಿಡಿಯೋದ ಮುಖಾಂತರ ಸಿಗ್ತೀನಿ. ಹೀಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ. ಹೊಸ ಒಂದು ನನಗೆ ಗೊತ್ತಿಲ್ಲ ಯಾವ ರೀತಿ ಏನು ಮಾಡ್ತಿದ್ದೀನೋ, ತಪ್ಪು ಮಾಡ್ತಿದ್ದೀನೋ, ಸರಿ ಮಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ. ನಿಮ್ಮ ಒಂದು ಸಹಕಾರ ಇರಲಿ. ನಾನು ಏನಾದ್ರು ತಪ್ಪು ಮಾಡ್ತಾ ಇದ್ರೆ ಕಮೆಂಟಲ್ಲಿ ತಿಳಿಸಿ, ನನ್ನ ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ಹೊಸ ಕಂಟೆಂಟ್ ಕ್ರಿಯೇಟರ್, ನನಗೂ ಏನು ಗೊತ್ತಿಲ್ಲ. ನಾನು ಯಾವ ರೀತಿ ವಿಡಿಯೋ ಮಾಡ್ತಿದ್ದೀನೋ ನನಗೂ ಗೊತ್ತಿಲ್ಲ. ನಾನು ಒಳ್ಳೇದು ಮಾಡ್ತಿದ್ದೀನೋ ಕೆಟ್ಟದ್ದು ಮಾಡ್ತಾ ಇದ್ದೀನೋ ನನಗೆ ಯಾವುದು ಗೊತ್ತಿಲ್ಲ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನನಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ನನಗೆ ಈ ಒಂದು ಸೋಷಿಯಲ್ ಮೀಡಿಯಾ ನಾನು ಹೊಸದಾಗಿ ಈಗ ಕಾಲಿಟ್ಟಿರೋದು, ಹೊಸದಾಗಿ ಮಾಡ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಡಿಸ್ಲೈಕ್ನು ಮಾಡಿ. ನಿಮ್ಮ ಒಂದು ಏನು ಅನಿಸುತ್ತೆ ಆ ಕಮೆಂಟ್ನ ತಿಳಿಸಿ ಅಷ್ಟೇ. ಯಾಕಂದರೆ ನಿಮ್ಮ ಒಂದು ಕಮೆಂಟಿಂದ ನನಗೆ ಏನೋ ಒಂದು ಹೆಲ್ಪ್ ಆಗ್ಬೋದು. ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಯಾವುದೇ ಹೆಲ್ಪ್ ತಿಳಿಸಿ, ನಾನು ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಯಾಕಂದರೆ ನಿಮ್ಮ ಒಂದು ಕಮೆಂಟ್ ನನಗೆ ಭಾಳ ಒಂದು ಸಲಹೆ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಲವ್ ಯು ಗಾಯ್ಸ್.